ಗೈಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಮನೇಲಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ರೆಸಿಪಿ ಹೆಂಗಿತ್ತು ಅಂತ. ನೀಟಾಗಿ ಸುಡೋ ಅಷ್ಟರಲ್ಲಿ ದೈಪುರಿ ರೆಡಿ ಮಾಡ್ಕೊತೀನಿ. ಓಕೆನಾ? ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಗಿರೋ ಒಂದು ಫೇವ್ರೆಟ್ ಪ್ರಿಪೇರ್ ಮಾಡ್ತಿದ್ದೀನಿ. ಫೇವ್ರೆಟ್ ಚಾಟ್ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು, ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ. ಏನು ಅಂತ ಗೊತ್ತಾ? ಪಾನಿಪುರಿ ಮತ್ತು ದಹಿಪುರಿ ಪ್ರಿಪೇರ್ ಮಾಡ್ತಿದ್ದೀನಿ. ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ ಅದು ನಾನು ಮಾಡೋದು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡಿ ಹಾಕೋಣ ಅಂತ. ನೀವು ಮಾಡ್ಕೊಂಡು ಮನೇಲಿ ಸಕ್ಕತ್ತಾಗಿ ಬರುತ್ತೆ ನಾನು ಮಾಡೋದಂತೂ. ಬನ್ನಿ, ನಿಮಗೆ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ. ಏನು ಅದೆಲ್ಲ ಜಾಸ್ತಿ ಅದು ಇದು ಐಟಮ್ಸ್ ಎಲ್ಲ ಏನೂ ಇಲ್ಲ, ಸ್ಟ್ರೀಟ್ ಸ್ಟೈಲ್ಗಿನ್ನ ಚೆನ್ನಾಗಿದೆ. ಸೊ ಬನ್ನಿ, ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟ್ ಒಂದು 4 ಬಾಯ್ಲ್ಡ್ ಪೊಟ್ಯಾಟೋಸ್ ತಗೊಳ್ಳೋಣ. ಆಮೇಲೆ ಒಂದು ಆನಿಯನು, ಒಂದು ಕ್ಯಾರೆಟು ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಬಾಯ್ಲ್ಡ್ ಪೊಟ್ಯಾಟೋಸ್ 1 ಸ್ಪೂನ್ ಸಾಲ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ. ಅದಾದಮೇಲೆ ಚಾಪ್ ಮಾಡಿರೋ ಆನಿಯನ್ಸು ಮತ್ತು ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಪೂರಿನ ಬಾಯ್ಲ್ ಮಾಡ್ಕೊಳ್ಳೋಣ. ನಾನು ಡಿಮಾರ್ಟಿಂದ ತರಿಸಿದೆ. ಆಲ್ರೆಡಿ ನಾನು ಇದನ್ನು ತಿಂದಿದ್ದೆ. ಆವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಅದಕ್ಕೆ ಬ್ಲಾಗಲ್ಲಿ ತೋರಿಸೋಣ. ಬನ್ನಿ, ಹಾಫ್ ಇದ್ದಿದ್ದು ಇದು ಮಾಡ್ಕೊಂಡಿದ್ದು. ಕಾಲು ಲೀಟ್ರ್ ಮೊಸರು ಅದು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಕರ್ಡ್ ಹಾಕಾದ್ಮೇಲೆ 4 to 5 ಸ್ಪೂನ್ ಇದ್ರೆ ಸಾಕು. ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಒಯ್ಯಬೇಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಇದ್ಬಿಟ್ರೆ ಫುಲ್ ಅದು ಸಕ್ಕರೆ ಎಲ್ಲ ಹುಡ್ಕೊಳ್ಳುತ್ತೆ. ಸೊ ಅಷ್ಟರಲ್ಲಿ ಪಾನಿ ರೆಡಿ ಮಾಡೋಣ. ಬನ್ನಿ, ಸ್ವಲ್ಪ ಕೊತ್ತಂಬರಿ, 4-5 ಹಸಿಮೆಣಸಿನ್ಕಾಯಿ, ಉಪ್ಪು, ಪುದೀನ ಹಾಕ್ಕೊಂಡು ರುಬ್ಕೊಬೇಕು. ನನ್ನ ಫೋನ್ ಆಫ್ ಆಗಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಪಾನಿಗೆ ಸ್ವಲ್ಪ ನೀರು, ಆನಿಯನು, ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ಪಾನಿಪುರಿ ರೆಡಿ ಇದೆ, ದಹಿಪುರಿನೂ ರೆಡಿ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಹೆಂಗಿದೆ?
ಮಾಡಿದ್ದೀನಿ. ಗೈಸ್ ದೈಪುರಿಗೆ ರೆಡಿ ಮಾಡ್ಕೊತಿರೋದು, ಬನ್ನಿ ಹೆಂಗೆ ಹಾಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಈಸಿ ರೆಸಿಪಿ, ಟ್ರೈ ಮಾಡಿ. ನಂಗೆ ದಹಿ ಪೂರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಹೆಂಗಿತ್ತು? ಹಾಂ, ನಿನ್ನ ಮಗ ನೋಡು, ಪೂರಿ ಅಷ್ಟೇ ಸುಟ್ಟಿದ್ದು ಗೈಸ್. ಇವನು ಬಾಸ್ ಮಾಡಿರೋದಲ್ಲ, ಅದಕ್ಕೆ ಸೊ ಗೈಸ್ ತಿಂದಿರಾಯಿತು. ಸಿಕ್ಕಾಪಟ್ಟೆ ಸ್ಪೈಸಿ ಇತ್ತು. ನಂಗೆ ಸ್ಪೈಸಿ ಅಂದರೆ ಇಷ್ಟ ಅಂತ, ಅದಕ್ಕೆ ನಾನು ಜಾಸ್ತಿ ಸ್ಪೈಸಿ ಆ್ಯಡ್ ಮಾಡಿಕೊಂಡೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಎಂಜಾಯ್ ಮಾಡ್ತೀರಾ ತಿಂದ್ಕೊಂಡು. ಎಲ್ಲರೂ ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್.